ಏನಂತೀರಿ? ಈಗ ಹಿಂದೂ ಸಮಾಜೋತ್ಸವದ ಮುಖ್ಯ ದಿಕ್ಸೂಚಿ ಭಾಷಣವನ್ನು ಮಾಡುವ ಡಾಕ್ಟರ್ ಗಣೇಶ್ ಅವರು ಬಂದಿದ್ದಾರೆ. ಅವರಿಗೆ ಒಟ್ಟಾಗಿ ಹೇಳೋಣ, ಬೋಲೋ ಭಾರತ್ ಮಾತಾ ಕಿ, बोलो सनातन हिंदू धर्म की जय श्री राम, जय जय श्री राम, जय श्री राम. ಮನ್ನಾರಾಯಣಪಾಳ್ಯ ಭುವನೇಶ್ವರಿ ನೆಲದ ಈ ಒಂದು ಪವಿತ್ರ ನೆಲದಲ್ಲಿ ಹಮ್ಮಿಕೊಂಡಿರುವಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಸಾಕಾರಗೊಂಡಿದೆ. ಇದಕ್ಕೆ ಕಾರಣೀಭೂತರಾದಂತಹ ಎಲ್ಲ ಸಂಘಟಕರು, ಇರುವಂತಹ ಪ್ರತಿಯೊಬ್ಬ ಸಮಾಜ ರಕ್ಷಕ, ಸಂಸ್ಕೃತಿ ರಕ್ಷಕ, ದೇಶ ರಕ್ಷಕ ಎಲ್ಲ ಬಂಧು ಭಗಿನಿಯರಿಗೆ ಅತ್ಯಂತ ಗೌರವಪೂರ್ವಕವಾಗಿ ನನ್ನ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರದ ಪುನರ್ನಿರ್ಮಾಣ, ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರದ ಪುನರ್ನಿರ್ಮಾಣ ಸಾಧ್ಯ ಎನ್ನುವಂತಹ ಧ್ಯೇಯದೊಂದಿಗೆ ಹುಟ್ಟಿಕೊಂಡಂತಹ ಜಗತ್ತಿನ ಅತಿದೊಡ್ಡ ಧ್ಯೇಯವಾದಿ ರಾಷ್ಟ್ರವಾದಿ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇವೆಲ್ಲರಿಗೂ ತಿಳಿದಿದೆ, ಸಂಘ 100ರ ಧ್ಯೇಯ ಯಾತ್ರೆಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದೆ. ಈ 100ರ ಸಂಭ್ರಮದಲ್ಲಿ ಇಂತಹ ಸಮಾಜದ ಉತ್ಸವಗಳು ಬೇಕಿದೆ, ಖಂಡಿತವಾಗಿಯೂ ಬೇಕಾಗಿದೆ. ಯಾಕಾಗಿ? ರಾಷ್ಟ್ರ ಭಕ್ತರ ಧ್ವನಿಗೆ 100 ಮಡಿಯ ಶಕ್ತಿಯನ್ನ ಕೊಡುವುದಕ್ಕಾಗಿ ಹಿಂದೂ ಸಮಾಜೋತ್ಸವ ಬೇಕಾಗಿದೆ. ಹಿಂದೂಗಳ ಧ್ವನಿಯನ್ನ ಅಡಗಿಸುವಂತಹ ಕೆಲವು ದುಷ್ಟ ಶಕ್ತಿಗಳ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಪ್ರತಿಯೊಬ್ಬ ಹಿಂದೂವಿಗೂ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಹಿಂದೂ ಸಮಾಜೋತ್ಸವ ಬೇಕಾಗಿದೆ. ಕಾಲ ಕಾಲದಲ್ಲಿ ಹಿಂದೂ ಸಮಾಜದಲ್ಲೇ ಅಕಾರಣಗಳಿಂದಾಗಿ ಹುಟ್ಟುಕೊಂಡಂತಹ ಜಾತಿ ಪದ್ಧತಿ ಅಸಮಾನತೆಗಳ ವಿರುದ್ಧ ಪ್ರತಿಯೊಬ್ಬ ಹಿಂದೂ ಕೂಡ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನುವಂತಹ ಸಾರ್ಥಕ ಭಾವವನ್ನ ಮೂಡಿಸುವುದಕ್ಕಾಗಿ ಹಿಂದೂ ಸಮಾಜೋತ್ಸವ ಬೇಕಾಗಿದೆ. ಬಂಧುಗಳೇ, ಒಂದು ಮಾತಿದೆ, ಯಾವುದೇ ಒಂದು ದೇಶವನ್ನ ಯುದ್ಧದ ಮೂಲಕ ಸೋಲಿಸಲಿಕ್ಕೆ ಆಗಲಿಲ್ಲ ಅಂದ್ರೆ ಆ ದೇಶದ ಜನರಲ್ಲಿ ಆ ದೇಶದ ಬಗೆಗಿನ ಅಭಿಮಾನವನ್ನ ಕುಗ್ಗಿಸಿದ್ರೆ ಸಾಕು, ಉಳಿದೆಲ್ಲವೂ ಕೂಡ ಈಡೇರುತ್ತೆ ಅಂತ. ಖಂಡಿತ ಅಕ್ಷರಶಃ ಈ ಪ್ರಯತ್ನವನ್ನ ಮೊಘಲರು ಮಾಡಿದ್ರು, ಬ್ರಿಟಿಷರು ಮಾಡಿದ್ರು, ಡಚ್ಚರು ಮಾಡಿದ್ರು, ಗ್ರೀಕರು ಮಾಡಿದ್ರು, ಪೋರ್ಚುಗೀಸರು ಮಾಡಿದ್ರು. ಇವರ ಪ್ರೇರಣೆ ಮತ್ತು ಪ್ರಭಾವಗಳಿಂದ ಈ ನೆಲದಲ್ಲೂ ಕೂಡ ಇರುವಂತಹ ಕೆಲವು ಎಡಪಂಥೀಯರು ಹಿಂದೂ ಅನ್ನುವಂಥದ್ದು ಒಂದು ಧರ್ಮನ, ಹಿಂದೂ ಅನ್ನುವಂಥದ್ದು ಒಂದು ಸಂಸ್ಕೃತಿನ, ಹಿಂದೂ ಅನ್ನುವಂತಹ ಪರಿಕಲ್ಪನೆಯನ್ನೇ ಅವಮಾನ ಮಾಡುವಂತ ಕೆಲವು ಮಾನಸಿಕ ಸ್ಥಿತಿಗಳು ಇದೆ. ಪರಿಹಾರ ಏನು? ಹಿಂದೂಗಳು ಜಾಗೃತರಾದಾಗ ಮಾತ್ರ ಹಿಂದೂ ಸಮಾಜದ ಬಗೆಗೆ ಈ ಎಲ್ಲ ದುಷ್ಟ ಶಕ್ತಿಗಳು ತಲೆಬಾಗುತ್ತೆ. ಹಾಗಾಗಿ ಏನಿದು ಈ ದೇಶ, ನಮ್ಮ ದೇಶ ಭಾರತ, ಭಾರತಕ್ಕೆ ಈ ಹೆಸರು ಬಂದದಾದ್ರೂ ಏಕೆ? ಕವಿ ಹೇಳ್ತಾರೆ, ಸಿಂಹಗಳನ್ನು ಆಡುತ್ತಾ ಹಲ್ಲುಗಳನ್ನು ನಡೆಸಿದವ ಹಾಲೆಲ್ಲ ಹಸಡೆಯವ, ಅವನದ ಒಂದೊಂದು ಉಗುರು ಪರಶುರಾಮನ ಕೊಡಲಿಯಂತೆ ಅಂತ. ಅಂದ್ರೆ ಈ ದೇಶಕ್ಕೆ ಭಾರತ ಅನ್ನೋ ಹೆಸರು ಬರಲಿಕ್ಕೆ ಕಾರಣ ಈ ದೇಶವನ್ನ ಆಳಿದಂತವನು ಭರತ ಚಕ್ರವರ್ತಿ. ಆತ ಚಿಕ್ಕ ಮಗುವಾಗಿದ್ದಾಗ ಸಿಂಹದ ಬಾಯಲ್ಲಿ ಕೈ ಹಾಕಿ ಅದರ ಹಲ್ಲುಗಳನ್ನ ಎಣಿಸುವಂತಹ ಒಂದು ಧೈರ್ಯ ಪರಾಕ್ರಮ ಆತನಲ್ಲಿತ್ತು. ಆದ್ರೆ ಅಂತಹ ಕ್ಷಾತ್ರ ತೇಜಸ್ಸನ್ನ ನಾವು ಉಳಿಸ್ಕೊಂಡು ಬಂದಿದೀವ? ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳಿಗೆ ಆ ಒಂದು ಧೈರ್ಯವನ್ನ, ಕ್ಷಾತ್ರ ತೇಜಸ್ಸನ್ನು ಮರೆಮಾಚುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಡೀ ಜಗತ್ತು ತನ್ನ ಮೈಮಾನಗಳನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಎಲೆಗಳು, ಮರದ ತೊಗಟೆಗಳನ್ನ ಹಾಕಿಕೊಳ್ತಿರುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ರೇಷ್ಮೆ ವಸ್ತ್ರದ ಒಂದು ಜ್ಞಾನ ಇತ್ತು. ಇಡೀ ಜಗತ್ತು ಅಜ್ಞಾನದಲ್ಲಿ ತೊಳ್ತಾ
ಮಾಡಬೇಕಾದ್ರೆ ಭಾರತದಲ್ಲಿ ನಳಂದ ತಕ್ಷಶಿಲಾ ವಿಶ್ವವಿದ್ಯಾಲಯಗಳಲ್ಲಿ ಜ್ಞಾನದ ದಾಸೋಹವನ್ನ ಜ್ಞಾನದ ದಾರಿಯನ್ನು ಎರಿತಾ ಇದ್ರು. ನಿಮ್ಗೆ ನೀವು ಯಾವುದೋ ಗುರುತ್ವಾಕರ್ಷಣೆ ಬಲ ಇದೆ ಅಂತ ಆಗ ಕಂಡುಹಿಡಿಯಕ್ಕೆ ಮೊದಲೇ ಭಾರತೀಯರಿಗೆ ಆ ಜ್ಞಾನ ಇತ್ತು. ಜರ್ಮನಿಯ ಗೋಮೂತ್ರದ ಮೂಲಕ ನಾವು ಕ್ಯಾನ್ಸರ್ಗೆ ಔಷಧಿಯನ್ನು ಕಂಡಿದ್ದೀವಿ, ಹಳದಿ ಮೂಲಕ ಔಷಧಿಯನ್ನು ಕಂಡಿದ್ದೀವಿ ಅಂತ ಅರ್ಶದ ಮೂಲಕ ಅಂತ ಹೇಳೋದಕ್ಕೆ ಮೊದಲೇ ಈ ಭಾರತದ ಜೀವನ ಪದ್ಧತಿಯಲ್ಲಿ ಅಂತಹ ವಿಚಾರಗಳಿತ್ತು. ಆದರೆ ನಿರಂತರವಾಗಿ ಈ ದೇಶದ ಎಲ್ಲ ಹಿರಿಮೆ ಗರಿಮೆಗಳನ್ನ ತುಚ್ಛೀಕರಿಸುವಂತಹ ಕೆಲವು ಪ್ರಯತ್ನಗಳು ಆಯಿತು. ಆದ್ರೆ ಯಾವಾಗೆಲ್ಲ ಹಿಂದೂ ಜಾಗೃತನಾದ್ನೋ ಆವಾಗೆಲ್ಲವೂ ಕೂಡ ಇಂತಹ ದುಷ್ಟ ಶಕ್ತಿಗಳ ಸೊಲ್ಲು ಅಡಗಿದೆ. ಈ ಹಿಂದೂ ಜಾಗೃತನಾದ್ರೆ ಏನಾಗುತ್ತೆ? ಹಿಂದೂ ಜಾಗೃತನಾದ ಕಾರಣದಿಂದಲೇ ನಮ್ಮ ಅವಮಾನದ ಸಂಕೇತವಾಗಿ ಧ್ವಂಸಗೊಂಡಿದ್ದಂತಹ ಶ್ರೀರಾಮ ಮಂದಿರವನ್ನ ನಾವು 500 ವರ್ಷಗಳ ನಂತರ ಪುನಃ ಅಲ್ಲಿ ಸ್ಥಾಪನೆ ಮಾಡಿದ್ವಿ. ಕೆಲವು ಹೇಳ್ತಾ ಇದ್ರು ಮಂದಿರ ಈ ಬದಲಿಗೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ರು. ಅದನ್ನ ಮಾಡಿ ತೋರಿಸಿದ್ವಿ. ಹಿಂದೂ ಜಾಗೃತನಾದಾಗ ಮಾತ್ರ ಇದು ಸಾಧ್ಯ. ಬಂಧುಗಳೇ, ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ಹೇಳ್ತಾರೆ. ತಾಯಿ ಸರಸ್ವತಿ ಮಾತೆ ಹುಟ್ಟಿದಂತಹ ಅಪೂರ್ಣ ಭೂಮಿ ಕೆಲವು ಆಕ್ರಮಣಕೋರರ ಒಂದು ಕಮ್ಯುನಿಸ್ಟ್ಗೆ ಸಿಲುಕಿ ಅಲ್ಲಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ಮರೆಮಾಡಿಸಿದ್ರು. ಪ್ರತ್ಯೇಕವಾದಿಗಳು ಹೇಳ್ತಾ ಇದ್ರು. ಕೇವಲ ಕೆಲವು ವರ್ಷಗಳಿಂದ ಪ್ರತ್ಯೇಕವಾದಿಗಳು ಹೇಳ್ತಾ ಇದ್ರು, ಯಾರಾದ್ರೂ ತಾಯಿಯ ಎದೆ ಹಾಲನ್ನು ಕುಡಿದಿದ್ರೆ ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ಭಾರತದ ಧ್ವಜವನ್ನು ಹಾರಿಸ್ರಿ ಅಂತ. ತಾಯಿಯ ಎದೆ ಹಾಲನ್ನ ಯಾರಾದ್ರೂ ಕುಡಿದಿದ್ರೆ ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ತಿರಂಗಾ ಧ್ವಜವನ್ನು ಹಾರಿಸಿ ಅನ್ನುವಂತಹ ಒಂದು ಸವಾಲನ್ನ ಮೊದಲು ಸ್ವೀಕಾರ ಮಾಡಿದ್ದೆ ನಮ್ಮ ಸಂಘ ಪರಿವಾರದ ದೇಶ ಭಕ್ತ ಯುವ ಸಮೂಹ. ಇದೇ ಕಾಶ್ಮೀರದಲ್ಲಿ ಹಿಂದೂವಾಗಿ ಬದುಕಲಿಕ್ಕೆ ಆಗದೆ ಓಡಿ ಬಂದ 370ನೇ ವಿಧಿ ಹಿಂದೂವನ್ನ ತಲೆ ಎತ್ತಿ ಬಾಳುವ ರೀತಿಯಲ್ಲಿ ಮಾಡ್ತಿತ್ತು. ಅದನ್ನ ಕಿತ್ತೊಗೆಯಕ್ಕೆ ಮೂಲ ಪ್ರೇರಣೆ ಕೊಟ್ಟಿದ್ದು ಎಲ್ಲ ಸಮಸ್ತ ಹಿಂದೂ ಬಂಧುಗಳು ಒಗ್ಗಟ್ಟಾಗಿದ್ದರು. ಹಾಗಾಗಿ ಪ್ರಿಯ ಬಂಧುಗಳೇ, ಹಿಂದೂ ಜಾಗೃತನಾದಾಗ ಮಾತ್ರ ಈ ಸಮಾಜದಲ್ಲಿ ಜಾತ್ಯತೀತತೆ, ಏಕತೆ, ಸಮಗ್ರತೆ ಎಲ್ಲವೂ ಇರುತ್ತೆ. ಹಿಂದೂ ಮೈ ಮರೆತರೆ ನಮ್ಮನ್ನ ನಾವು ಉಳಿಸಿಕೊಳ್ಳೋದು ಕಷ್ಟ ಆಗುತ್ತೆ. ಈಗಾಗಲೇ ಬಾಂಗ್ಲಾದೇಶದಲ್ಲಿ ಏನ್ ನಡೀತಿದೆ ಅನ್ನೋಂಥದ್ದು ಅರಿವು ನಮಗಿದೆ. ಮೊದಲೆಲ್ಲ ಕೂಡ ಹೇಳ್ತಾ ಇದ್ದು ಕಾಶ್ಮೀರದಲ್ಲಿ ಬಾಂಬ್ ಇತ್ತು, ಈಗ ನಮ್ಮ ಪಕ್ಕದಲ್ಲೇ ಬಾಂಬ್ ಬೀಳ್ತಾ ಇದೆ. ಎಲ್ಲ ಇದ್ದಂತಹ ಬಾಂಗ್ಲಾದೇಶದಲ್ಲಿ ನಮ್ಮ ಪಕ್ಕದಲ್ಲೇ ಮನೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಮದೇ ಆಧಾರ್ ಕಾರ್ಡ್ಗಳನ್ನ ಪಡ್ಕೊಂಡು ಇಲ್ಲಿ ಎಲ್ಲ ಸವಲತ್ತುಗಳನ್ನ ಪಡಿತಾ ಇದ್ದಾರೆ. ಹಾಗಾದ್ರೆ ನಾಳೆ ಅವ್ರಿಗೆ ಈ ದೇಶದ ಬಗೆಗೆ ನಿಷ್ಠೆ ಇರುತ್ತೆ ಅಂತ ಅನಿಸುತ್ತಾ? ಖಂಡಿತವಾಗಿಲ್ಲ. ಬದುಕುವುದಕ್ಕಾಗಿ ಕಳ್ಳ ಮಾರ್ಗದಲ್ಲಿ ಬಂದಿದ್ದಾರೆ, ವಾಮ ಮಾರ್ಗದಲ್ಲಿ ಬಂದಿದ್ದಾರೆ, ಉಳಿದಿದ್ದಾರೆ. ಮುಂದೆ ದೇಶದ ವಿಚಾರದಲ್ಲಿ ಬಂದಾಗ ಬೇಕಾದ್ರೆ ಬಾಂಬ್ ಹಾಕಿ ಕೂಡ ಹೋಗುವಂತಿದ್ದಾರೆ. ಹಾಗಾಗಿ ನಾವು ಪ್ರತಿಯೊಬ್ಬ ಹಿಂದೂ ಕೂಡ ಜಾಗೃತನಾಗಬೇಕಾಗಿದೆ. ಪ್ರತಿ ಮಾತೆಯೊಂದಿಗೂ ಪ್ರತಿ ತಂದೆಯವರು ತಮ್ಮ ಮಕ್ಕಳಿಗೆ ಈ ಒಂದು ಸಂಸ್ಕಾರವನ್ನು ಹೇಳ್ಕೊಡ್ಬೇಕಾಗಿದೆ. ಯಾಕಂದ್ರೆ ಮಹಾಭಾರತದ ಒಂದು ಹಂತದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಗಾಂಧಾರಿ ತಾಯಿ ಕೇಳ್ತಾಳೆ, ಅಪ್ಪ ಕೃಷ್ಣ, ಕುಂತಿಯ ಮಕ್ಕಳು ಅಷ್ಟು ಧರ್ಮಾತ್ಮರಾದ್ರು, ಇದೇ ವಾತಾವರಣ, ಇದೇ ಪರಿಸರ, ಇದೇ ಅರ್ಪಣೆ, ಇದೇ ಊಟ ಉಪಚಾರ, ಇದೇ ಗುರು, ಆದ್ರೆ ಕುಂತಿಯ ಮಕ್ಕಳು ಧರ್ಮಾತ್ಮರಾದ್ರು, ನನ್ನ ಮಕ್ಕಳು ಯಾಕೆ ದುರಾತ್ಮರಾದ್ರು ಅಂತ ಗಾಂಧಾರಿ ತಾಯಿ ಕೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಅಮ್ಮ, ನಿನ್ನ ಗಂಡ ಸುಳ್ಳ ಅನ್ನೋ ಕಾರಣಕ್ಕಾಗಿ ನೀನು ಕಣ್ಣಿಗೆ ಬಟ್ಟೆನ ಕಟ್ಟಿಕೊಂಡು ನೀನು ಒಬ್ಬ ಒಳ್ಳೆಯ ಧರ್ಮ ಪತ್ನಿ ಆದ್ರೆ ನಿನ್ನ ಮಕ್ಕಳು ದುರ್ಯೋಧನಾದಿಗಳು ಮಾಡ್ತಿರುವಂತಹ ಸರಿತಪ್ಪುಗಳನ್ನು ಗುರುತಿಸೋದಕ್ಕೆ ನೀನು ಆಗಲಿಲ್ಲ. ಹಾಗಾಗಿ ನಿನ್ನ ಮಕ್ಕಳು ದುರ್ಮಾರ್ಗವನ್ನು ತುಳಿದ್ರು. ಕುಂತಿಯ ಮಕ್ಕಳು ಕುಂತಿಯ ಮಾರ್ಗದರ್ಶನದಲ್ಲಿ ಸನ್ಮಾರ್ಗದಲ್ಲಿ ನಡೆದ್ರು. ಹಾಗಾಗಿ ಅವರು ಧರ್ಮಾತ್ಮರಾದರು ಅಂತ ಹೇಳ್ತಾರೆ. ಹಾಗಾಗಿ ತಾಯಿಯರು, ತಂದೆಯರು ತಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ಕೊಡಿ. ಯಾಕಂತಂದ್ರೆ ನಮ್ಮ ಪಠ್ಯ ಪುಸ್ತಕಗಳು ಅಂತಹ ಸಂಸ್ಕಾರವನ್ನ ಖಂಡಿತವಾಗಿಯೂ ಕಲಿಸುವುದಕ್ಕೆ ನನ್ನ ಅಧ್ಯಾಪಕ ಎಲ್ಲೋ ಒಂದ್ ಕಡೆ ಆ ಮೌಲ್ಯಗಳು ಕುಸಿತಾ ಇದೆ ಅಂತ ನಾನಂತೂ ಗಂಡಾಘೋಷವಾಗಿ ಬಹಳ ನಿರಾಶಾದಾಯಕ ಭಾವನೆಯಿಂದಲೂ ಕೂಡ ಹೇಳ್ತಾ ಇದ್ದೀನಿ. ಹಾಗಾಗಿ ನಾವು ಈ ಮಕ್ಕಳಿಗೆ ಈ ಒಂದು ಸಂಸ್ಕೃತಿಯನ್ನ, ಆಚಾರ ವಿಚಾರಗಳನ್ನ ಅರ್ಥ ಮಾಡಿಸದೇ ಹೋದ್ರೆ ಈ ದೇಶ ನಮ್ಮ ದೇಶವಾಗಿ ಉಳಿಯೋದಿಲ್ಲ. ಯಾಕಂದ್ರೆ ಕೇವಲ ಒಂದು ದೇಶ ಅಂತಂದ್ರೆ ಕೇವಲ ಇರುವಂತಹ ಬ್ರಿಡ್ಜ್ಗಳು, ಇರುವಂತಹ ನದಿಗಳು, ಇರುವಂತಹ ಕೆರೆಕಟ್ಟೆಗಳು ಇದೆ ಅಲ್ಲಲ್ವಾ? ಒಂದು ದೇಶ ಅಂದ್ರೆ ಆ ದೇಶಕ್ಕೆ ಒಂದು ಆತ್ಮ ಇದೆ. ಆದ್ರೆ ಪ್ರಶ್ನಿಸಿದರೆ ಇಲ್ಲಿ ಹಿಂದೂ ಅನ್ನುತ್ತದಿತ್ತ. ಅದಾದ್ರೂ ನೆರರಾಜ್ಯದ ಒಬ್ಬ ರಾಜಕಾರಣಿ ಹೇಳ್ತಾನೆ, ಈ ದೇಶ ಹಿಂದುತ್ವ ಅನ್ನೋದೇ ಒಂದು ಡೆಂಗ್ಯೂ, ಇನ್ನೊಂದು ಮತ್ತೊಂದು ಕಾಲರ, ಮಲೇರಿಯಾ ಅಂತ ಹೇಳ್ತಾರೆ. ಆ ಹಿಂದೂ ಸಮಾಜದಲ್ಲಿ ಉತ್ತರಿಸಲಿಕ್ಕೆ ಆಗುತ್ತೆ. ಹಿಂದೂ ಅಂದ್ರೆ ಏನ್ರಿ? ನಮ್ಮ
ವೇದ ಪುರಾಣಗಳಲ್ಲೇ ಹಿಂದೂ ಅನ್ನುವಂತಹ ಪದ ಇದೆ. ಭಾರತದ ಸಂವಿಧಾನವನ್ನು ರೂಪಿಸಿದಂತಹ ಡಾಕ್ಟರ್ B.R. ಅಂಬೇಡ್ಕರ್ ಆದಿಯಾಗಿ ಭಾರತದ ಸಂವಿಧಾನದಲ್ಲೇ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾ ಸಮೇತರಾಗಿ ಲಂಕೆಯಿಂದ ಭಾರತಕ್ಕೆ ಬರುವಂತಹ ಚಿತ್ರ ಇದೆ. ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದಂತಹ ಚಿತ್ರ ಇದೆ ಸಂವಿಧಾನದಲ್ಲಿ. ಅದು ನಮ್ಮನ್ನು ಏನು ಹೇಳ್ತಾ ಇದ್ದಾರೆ, ಹಿಂದೂ ಅನ್ನುವಂತಹ ಪದವನ್ನ ಬಳಸಿದ್ರು ಕೂಡ ಹಿಂದೂವಾದಿ ಅಂತ ತಿಳಿಸ್ತಾ ಇದ್ದಾರೆ. ಇಂತಹ ಮಾನಸಿಕ ಶಕ್ತಿಗಳ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ಈ ನೂರರ ವಸಂತದಲ್ಲಿ ಸಂಘ ನಮಗೆ 5 ಪರಿವರ್ತನೆಗಳು ನಮ್ಮೆಲ್ಲರಲ್ಲೂ ಕೂಡ ಆಗ್ಬೇಕು ಅಂತ ಆಶಿಸುತ್ತೇವೆ. ಒಂದು ಯಾವುದು? ಸಾಮರಸ್ಯ. ನಾವೆಲ್ಲ ಹೇಳ್ತಾ ಇದ್ದೀವಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅಂತ. ಆದ್ರೆ ನಮ್ಮದೇ ಸಮಾಜದ ಒಂದು ವರ್ಗವನ್ನ ದೇವಸ್ಥಾನಗಳಿಂದ ದೂರ ಇರಿಸುವಂತಹ ಪ್ರಸಂಗಗಳು ಅಲ್ಲಲ್ಲಿ ಕಾಣ್ತಾ ಇದೆ. ನಮ್ಮ ಸ್ಮಶಾನಗಳು ಎಲ್ಲರಿಗೂ ಕೂಡ ಸಮಾನವಾಗಿ ಬಳಸಿಕೊಳ್ಳೋದಕ್ಕೆ ಅವಕಾಶಗಳಿಲ್ಲ. ಹಳ್ಳಿಗಳಲ್ಲಿರುವಂತಹ ಕೊಳವೆ ಬಾವಿಗಳಲ್ಲಿ ಎಲ್ಲ ಜಾತಿಯವರು ಕೂಡ ಏಕವಾಗಿ ಬಳಸುವಂತಹ ಅವಕಾಶಗಳಿಲ್ಲ. ಹಾಗಿದ್ರೆ ಹಿಂದೂ ಸಮಾಜ ಹೇಗೆ ಬಲಿಷ್ಠ ಆಗುತ್ತೆ? ಹಾಗಾಗಿ ಈ ದಿನವೇ ನಾವು ನಿರ್ಧಾರ ಮಾಡಬೇಕಾಗಿದೆ. ಶ್ರೀರಾಮಚಂದ್ರನ ಶಬರಿ ಮಾತೆ, ಅನುಸೂಚಿತ ವರ್ಗದ ಶಬರಿ ಮಾತೆ ತಿಳಿದುಕೊಟ್ಟಂತಹ ಯಜ್ಞವನ್ನು ಸ್ವೀಕರಿಸಿದ ಉದ್ದೇಶ ಅಂದ್ರೆ ಏನು? ನಾವೆಲ್ಲ ಒಂದು, ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನುವಂತಹ ಭಾವನೆಯನ್ನ ಸಾರುವುದಕ್ಕಾಗಿ ಶ್ರೀರಾಮಚಂದ್ರನ ಆ ಆದರ್ಶದಿಂದ ನಾವೆಲ್ಲರೂ ಕೂಡ ಜಾತಿ, ಭಾಷೆ, ಮತ, ಪಂಥದ ಭೇದವನ್ನು ಬಿಟ್ಟು ಒಂದಾಗಬೇಕಾಗಿದೆ. ಇದು ಸಾಮರಸ್ಯ. ಎರಡನೇದು ಪರಿಸರ ಸಂರಕ್ಷಣೆ. ಈ ದೇಶದಲ್ಲಿ ನದಿಗಳನ್ನ, ಕೆರೆಕಟ್ಟೆಗಳನ್ನ, ಬಾವಿಗಳನ್ನ, ಬೆಟ್ಟ ಗುಡ್ಡಗಳನ್ನ, ಭೂಮಿ, ಸೂರ್ಯ, ಚಂದ್ರ, ಆಕಾಶ ಎಲ್ಲವನ್ನೂ ಕೂಡ ದೇವರು ಅಂತ ಭಾವಿಸಿದಂತವ್ರು ನಾವು, ಆರಾಧಿಸಿದಂತವ್ರು ನಾವು, ನೀರನ್ನ ಪೂಜನೀಯ ಸ್ಥಾನದಲ್ಲಿ ಕಂಡಂತವ್ರು ನಾವು. ಆದ್ರೆ ಎಲ್ಲೋ ಒಂದು ಕಡೆ ಇದೇ ಪರಿಸರವನ್ನು ನಮ್ಮ ಸ್ವಾರ್ಥ ಮತ್ತು ಕೆಲವು ನಮ್ಮ ಮೈಮರೆಯಿಂದಾಗಿ ಮಲಿನ ಮಾಡ್ತಾ ಇದ್ದೀವಿ. ಹಾಗಾಗಿ ಭಾರತದ ಪರಿಸರದ ಪ್ರತಿಯೊಂದು ಅಣು, ರೇಣು, ತೃಣ, ಕಾಷ್ಟಗಳು ಕೂಡ ನಮ್ಮದು. ಅದನ್ನ ಕಾಪಾಡಿಕೊಳ್ಳುವಂಥದ್ದು ನಮ್ಮದು ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಮನೆಯ ಮುಂದೆ ಯಾವುದೋ ಒಂದು ಮರ ಇದೆ, ಮನೆ ಇಷ್ಟೆಲ್ಲ ಕೋಟಿ ಖರ್ಚು ಮಾಡಿ ಕಟ್ಸಿದೀನಿ, ಈ ಮರ ಅಡ್ಡ ಬರ್ತಿದೆ ಆದಂತಹ ಮಾನಸಿಕತೆಯಿಂದ ಆ ಮರವನ್ನ ಕತ್ತರಿಸಿ ಮನೆಯೊಳಗಡೆ ಪ್ಲಾಸ್ಟಿಕ್ ಗಿಡಗಳನ್ನ ತಂದು ಇರುವಂತಹ ಒಂದು ಶೋಕಿಗಳನ್ನು ನಾವು ಬಿಡಬೇಕಾಗಿದೆ. ನಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಉಳಿವಿಗಾಗಿ ನಾವು ಪರಿಸರವನ್ನು ಸಂರಕ್ಷಿಸದೇ ಇದ್ರೆ ಕರೋನಾ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಾಗಿ ಎಷ್ಟೆಲ್ಲ ನಾವು ಪರಿಪಾಠ ಪಡಬೇಕಾಗಂತು. ಆ ದೃಷ್ಟಿಯಿಂದ ಮನೋರಾಯನ ಪಾಳ್ಯ, ಭುವನೇಶ್ವರ ನಗರ ಪ್ರತಿಯೊಬ್ಬ ನಾಗರಿಕರು ಕೂಡ ಆಕ್ಸಿಜನ್ ಚಾಲೆಂಜ್ ಅನ್ನುವಂತಹ ಚಾಲೆಂಜ್ ತೆಗೆದುಕೊಳ್ಬೇಕಾಗಿದೆ. ನಮ್ಮೆಲ್ಲರ ಮನೆ ಮುಂದೆ ಕನಿಷ್ಠ ಒಂದು ಗಿಡವನ್ನ ನಾವು ನೆಡ್ತೀವಿ, ಅದನ್ನ ಬೆಳೆಸ್ತೀವಿ, ಅದನ್ನ ಪೋಷಿಸ್ತೀವಿ ಅನ್ನುವಂತಹ ಮಾನಸಿಕ ಸ್ಥಿತಿಯನ್ನು ನಾವು ಹೊಂದಬೇಕಾಗಿದೆ. ಮೂರನೇದಾಗಿ ಸಂಘ ಹೇಳಿರುವಂತದ್ದು ಸ್ವದೇಶಿ ಸತ್ವ. ಬಂಧುಗಳೇ, ವಿದೇಶದ ವಸ್ತುಗಳು ನಮ್ಮ ಮನೆಗಳಲ್ಲಿ ಹೋಗ್ತಿದೆ. ಯಾವತ್ತು ನಾವು ವಿದೇಶಿ ವಸ್ತುಗಳ ಮೇಲೆ ನಾವು ಅವಲಂಬಿತರಾಗ್ತೀವೋ ಖಂಡಿತವಾಗಿ ಕೂಡ ಇದು ದೇಶದ ಎಲ್ಲ ರೀತಿಯ ಬೆಳವಣಿಗೆಗೆ ಮಾರಕ ಆಗಿದೆ. ಸ್ವಾತಂತ್ರ್ಯ ಬಂದ ಹೊಸದ್ರಲ್ಲಿ ಉಪ್ಪಿನಿಂದ ಹಿಡಿದು ಉಕ್ಕಿನವರೆಗೂ ಕೂಡ ನಾವು ವಿದೇಶವನ್ನು ಅವಲಂಬಿಸಿದ್ರಿ. ಆದ್ರೆ ಇವತ್ತು ಅಂತ ಪರಿಸ್ಥಿತಿ ಇಲ್ಲ. ಆದ್ರೆ ಮುಕ್ತ ವ್ಯಾಪಾರ ಒಪ್ಪಂದ ಅಂತ ಒಂದಾಗಿದೆ. ಹಾಗಾಗಿ ನಾವು ಅನಿವಾರ್ಯವಾಗಿ ದೇಶದ ವಸ್ತುವನ್ನು ತರಿಸ್ಕೊಳ್ತೀವಿ. ಆದ್ರೆ ವಿದೇಶಿ ವಸ್ತುಗಳನ್ನು ಬಳಸುವುದನ್ನ ಬಿಟ್ಟಾಗ ಮಾತ್ರ ಈ ದೇಶ ಮತ್ತೆ ವಿಶ್ವಗುರುವಾಗಿ, ಆರ್ಥಿಕವಾಗಿ ಕೂಡ ಪ್ರಬಲ ನಂಬರ್ 1 ದೇಶವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮಿಂದ ಸಾಧ್ಯನಾ ಅಂತಂದ್ರೆ ಕೇವಲ 2-3 ವರ್ಷಗಳ ಹಿಂದೆ ಚೀನಾ ನಮ್ಮದೇ ದೇಶದ ಡೋಕ್ಲಾಮ್ ಅನ್ನುವಂತಹ ಜಾಗವನ್ನು ಅತಿಕ್ರಮಣ ಮಾಡಿದ್ರು. ಚೀನಾ ಮತ್ತು ಭಾರತದ ಮಧ್ಯದಲ್ಲಿ ಒಂದು ಒಪ್ಪಂದ ಅಂತಂದ್ರೆ ಗನ್ನುಗಳನ್ನ, ಶಸ್ತ್ರಗಳನ್ನ ಇಡುವುದಿಲ್ಲ, ಆದ್ರೆ ಕೋಲೆಗಳ ಮೂಲಕ ಹೊಡೆಯುವಂತಹ ಅವಕಾಶಗಳು ಅಲ್ಲಿ ಒಪ್ಪಂದದಲ್ಲಿದೆ. ಚೀನಾದ ವಿರುದ್ಧ ಇನ್ನೇನು ಯುದ್ಧನೇ ಸಿಕ್ಸುವಂತ ನ್ಯೂಸ್ ಚಾನೆಲ್ಗಳವರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡುವ ಜಗತ್ತಿನಾದ್ಯಂತ ಅಂತದೇ ಒಂದು ವಾತಾವರಣ ಸೃಷ್ಟಿಯಾಯಿತು. ಆದ್ರೆ ಭಾರತದ ಯುವ ಜನಾಂಗ ಒಂದು ಪಣ ತೊಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ದೊಡ್ಡ ಒಂದು ಪ್ರಚಾರವನ್ನು ಮಾಡಿದ್ರು. ಆ ವರ್ಷದ ದೀಪಾವಳಿಯಲ್ಲಿ ಚೀನಾದ ಪಟಾಕಿಗಳನ್ನ ಬಹಿಷ್ಕರಿಸಬೇಕು ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಯಾವ ಯುದ್ಧದ ಮೂಲಕವೂ ಕೂಡ ಭಾಗದ ಚೀನಾ ದೇಶ ಭಾರತದ ಯುವ ಜನಾಂಗ ಬಹಿಷ್ಕರಿಸಲ್ಲ ಪಟಾಕಿ. ಆ ಪಟಾಕಿಯ ಬಹಿಷ್ಕಾರದ ಮೂಲಕ ಚೀನಾ ದೇಶಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಯಿತು. ಡೋಕ್ಲಾಮ್ನಿಂದ ತನ್ನ ಸೈನಿಕರನ್ನ ವಾಪಸ್ ತೆಗೆದುಕೊಳ್ತು. ಅಂತಹ ಶಕ್ತಿ ಭಾರತೀಯರಿಗಿದೆ. ಆ ಸ್ವದೇಶಿಯ ಮನಸ್ಥಿತಿ ನಮಗೆ ಬರಬೇಕಾಗಿದೆ. ನಮ್ಮ ಸಹಿಗಳನ್ನ ನಾವು ಕನ್ನಡದಲ್ಲಿ ಮಾಡಬೇಕಾಗಿದೆ, ನಮ್ಮ ಮಾತೃಭಾಷೆಯಲ್ಲಿ ಮಾಡಬೇಕಾಗಿದೆ. ನಮ್ಮ ಹುಟ್ಟು ಹಬ್ಬಗಳನ್ನ ಯಾವುದೋ ಕೇಕನ್ನು ಕತ್ತರಿಸಿ ಬೆಳಗುವಂತಹ ದೀಪಗಳನ್ನ ಆರಿಸಿ ಮಕ್ಕಳ ಹುಟ್ಟು ಹಬ್ಬವನ್ನು ಮಾಡಬೇಡಿ.
ದೀಪಗಳನ್ನು ಬೆಳಗುವ ಮೂಲಕ ಮಕ್ಕಳಿಗೆ ಅರ್ಥ ಮಾಡಿಸಿ, ಒಂದು ಸಸಿಯನ್ನು ನೆಡಿ, ಅನಾಥಾಶ್ರಮದಲ್ಲಿರುವಂತಹ ಬಡ ಮಕ್ಕಳಿಗೆ ಸಹಾಯ ಮಾಡಿ, ಆ ಮೂಲಕ ಆ ಮಗುವಿಗೆ ಹೇಳಿ, ಮುಂದೆ ನೀನು ದೊಡ್ಡವರಾದ ನಂತರ ಇವತ್ತು ಒಂದು ಮಗುವಿಗೆ ಅನುಕೂಲ ಮಾಡಿಕೊಟ್ಟಿದ್ಯಾ, ಒಂದು ಸಸಿಯನ್ನು ನೆಟ್ಟಿದ್ಯಾ, ನಾಳೆ 100 ಮರಗಳನ್ನ ನೀನು ಬೆಳೆಸಬೇಕು, 100 ಜನ ಅನಾಥರಿಗೆ, ದೀನರಿಗೆ, ದಲಿತರಿಗೆ ಸಹಾಯ ಮಾಡಬೇಕು ಅಂತ ಪ್ರೇರಣೆ ನಮ್ಮ ಮಕ್ಕಳಿಗೆ ನೀಡಿದರೆ ಖಂಡಿತವಾಗಿ ಕೂಡ ಸತ್ವ, ಸ್ವದೇಶಿಯ ಭಾವ ಮಕ್ಕಳಲ್ಲಿ ಖಂಡಿತವಾಗಿ ಕೂಡ ಮೂಡುತ್ತೆ. ಹಾಗೆಯೇ ನಾಗರಿಕ ಶಿಷ್ಟಾಚಾರ ಅನ್ನೋದು ಎಲ್ಲೋ ಒಂದು ಕಡೆ ಮರ್ತಿದೀವಿ ಬಂಧುಗಳೇ. ನಮ್ಮದೇ ಸಂಪನ್ಮೂಲಗಳನ್ನ ನಾವು ನಾಶ ಮಾಡ್ತಿದೀವಿ, ನಮ್ಮದೇ ನದಿ ಕೆರೆಗಳನ್ನ ಹಾಳು ಮಾಡ್ತಾ ಇದೀವಿ. BMTC ಬಸ್ನಲ್ಲಿ ಬರ್ತೀವಿ, ಹಿರಿಯರು ಯಾರೋ ನಿಂತಿರ್ತಾರೆ, ನಾವು ಮೊಬೈಲ್ ಅಲ್ಲಿ ತಲೆ ತಗ್ಗಿಸಿ ನೋಡ್ತಾ ಇರ್ತೀವಿ. ಮಕ್ಕಳಿಗೆ ಒಂದನ್ನ ಹೇಳಿ ಹಿರಿಯರೆ, ಮೊಬೈಲ್ ಹೇಳುತ್ತೆ, ಪುಸ್ತಕ ಹೇಳುತ್ತೆ, ಮೊದಲು ತಲೆ ತಗ್ಗಿಸಿ ನನ್ನನ್ನು ನೋಡು, ತಲೆ ಎತ್ತುವಂತೆ ಮಾಡುತ್ತೇನೆ. ಪುಸ್ತಕ ಹೇಳುತ್ತೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ತಲೆ ಎತ್ತುವಂತೆ ಮಾಡುತ್ತೇನೆ. ಮೊಬೈಲ್ ಹೇಳುತ್ತೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ತಲೆನೇ ಎತ್ತದೇ ಮಾಡ್ತೀನಿ ಅಂತ. ಹಾಗಾಗಿ ನಮ್ಮ ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕಾಗಿದೆ. ಪುಸ್ತಕ ಮಾತ್ರ ನಿಮ್ಮ ಮಕ್ಕಳನ್ನ ಬೆಳೆಸಬಲ್ಲದು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಅಂತ ಹಿರಿಯರು ಹೇಳ್ತಾರೆ. ಅಂತಹ ದೇಶದ ಬೆಲೆಗೆ ಅಭಿಮಾನವನ್ನು ಮೂಡಿಸುವಂತಹ ಮಾನಸಿಕತೆಯನ್ನು ನಮ್ಮ ಮಕ್ಕಳಿಗೆ ಕೊಟ್ಟಾಗ ಈ ಮಕ್ಕಳು ಈ ದೇಶದ ಆಸ್ತಿಯಾಗಿ ಬೆಳಲಿಕ್ಕೆ ಸಾಧ್ಯ ಆಗ್ತಾರೆ. ಆಗ ವಿವೇಕಾನಂದರು ಬಯಸಿದಂತಹ ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ವಿದ್ಯುತ್ತಿನ ಇಚ್ಛಾಶಕ್ತಿಯುಳ್ಳಂತಹ ಯುವಜನಾಂಗ ಆಗಿ ನಮ್ಮ ಮಕ್ಕಳು ಬೆಳೀತಾರೆ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಹಿಂದೂ ಬಾಂಧವರು ಕೂಡ ಮಕ್ಕಳಿಗೆ ಅರ್ಥ ಮಾಡಿಸ್ಕೊಡಿ, ನಮ್ಗೆಲ್ಲರಿಗೂ ಇರುವಂತದ್ದು ಇದೊಂದೇ ದೇಶ, ಇದು ಪವಿತ್ರವಾದ ದೇಶ. ಈ ದೇಶವನ್ನು ನಾವು ನಮಗಾಗಿ ಉಳಿಸ್ಕೊಳ್ಬೇಕಾಗಿದೆ. ಈ ದೇಶವನ್ನ ಮುಂದಿನ ಪೀಳಿಗೆಗಾಗಿ ಉಳಿಸ್ಕೊಳ್ಬೇಕಾಗುತ್ತೆ. ಇಲ್ಲದೆ ಇದ್ರೆ ಇಸ್ರೇಲಿನ ಜನಗಳು, ಯಹೂದಿಗಳು ಅವರ ದೇಶವನ್ನೇ ಕಳೆದುಕೊಂಡು ಪರಿಪಾಟಿ ಬಿಡುವಂತಹ ಒಂದು ಪರಿಸ್ಥಿತಿ ಬಂತು. ಅಂತಹ ದುಷ್ಟ ಪರಿಸ್ಥಿತಿ ಯಾವ ಹಿಂದೂಗೂ ಕೂಡ ಬರಬಾರದು. ಬಹಳ ಸರಿ ಒಂದು ನೆನಪಲ್ಲಿ, ನಮ್ಮ ಸಮುದಾಯದ ಸುತ್ತಲೂ ಎಲ್ಲ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಕೂಡಲೇ ಎಲ್ಲ ಕಡೆನೂ ಹಾಗೇ ಇದೆ ಅನ್ನುವಂತಹ ಒಂದು ಸಿರಿಕತನ ಅನ್ನುವಂಥದ್ದನ್ನು ನಾವು ಬಿಟ್ಟು ಪ್ರತಿಯೊಬ್ಬ ಹಿಂದೂ ನಮ್ಮ ವ್ಯಾಪಾರ ವಹಿವಾಟುಗಳನ್ನು ನಮ್ಮ ಬಾಂಧವರಿಂದ ನಾವು ಪಡ್ಕೊಳ್ಬೇಕಾಗಿದೆ. ಗೋಮಾತೆಯ ಪೂಜೆ ಅನ್ನುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕಾಗಿದೆ. ದೇವಸ್ಥಾನಗಳು ಕೇವಲ ತೀರ್ಥ ಪ್ರಸಾದವನ್ನು ಸ್ವೀಕರಿಸುವಂತಹ ಶ್ರದ್ಧಾ ಕೇಂದ್ರಗಳಷ್ಟೇ ಅಲ್ಲ, ಪ್ರತಿಯೊಬ್ಬ ಹಿಂದೂವನ್ನು ಒಗ್ಗೂಡಿಸುವಂತಹ ಒಂದು ದೊಡ್ಡ ಶಕ್ತಿ ಕೇಂದ್ರವಾಗಿ ಮಾರ್ಪಡಬೇಕಾಗಿದೆ. ಇಂತಹ ಎಲ್ಲ ಮಾನಸಿಕ ಸ್ಥಿತಿಯನ್ನು ಪ್ರತಿಯೊಬ್ಬ ಹಿಂದೂ ಕೂಡ ತಾನೂ ಅಳವಡಿಸಿಕೊಳ್ಳುವ ಮೂಲಕ, ಮತ್ತೊಬ್ಬರಿಗೂ ಅಳವಡಿಸುವ ಮೂಲಕ ಈ ದೇಶವನ್ನ ಮತ್ತೊಮ್ಮೆ ಪರಮ ವೈಭವದ ಕಡೆಗೆ ತೆಗೆದುಕೊಂಡು ಹೋಗಬೇಕಾಗಿದೆ. ಏಕೆಂದ್ರೆ ಭಾರತ ಉಳಿದರೆ ಮಾತ್ರ ಜಗತ್ತು ಉಳಿಯುತ್ತದೆ. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಭಯೋತ್ಪಾದನೆ ತಾಂಡವಾಡ್ತಿದೆ, ಮತೀಯವಾದ ತಾಂಡವಾಡ್ತಾ ಇದೆ, ಬಲವಂತದ ಮತಾಂತರ ತಾಂಡವಾಡ್ತಾ ಇದೆ. ಇಂತಹ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹಿಂದುತ್ವ, ಭಾರತೀಯತೆ. ನಾವು ಹೇಳಿದ್ದೇನು? ಸರ್ವೇ ಜನ ಸುಖಿನೋ ಭವಂತು. ನಾವು ಹೇಳಿದ್ದೇನು? ಇಡೀ ಜಗತ್ತಿನ ಎಲ್ಲ ಉದಾತ್ತ ಚಿಂತನೆಗಳು ಹರಿದು ಬರಲಿ ಅಂತ ಹೇಳಿದ್ರಿ. ಹಾಗಾಗಿ ಇಂತಹ ಧರ್ಮದಲ್ಲಿ ಹುಟ್ಟುವಂತಹ ನಾವೆಲ್ಲರೂ ಕೂಡ ಗರ್ವ ಪಡಬೇಕಾಗಿದೆ, ಹೆಮ್ಮೆ ಪಡಬೇಕಾಗಿದೆ. ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಮಕ್ಕಳಿಗೆ ಅರ್ಥ ಮಾಡಿಸಿಕೊಂಡ್ರೆ ಮಾತ್ರ ಈ ದೇಶ, ಈ ಮಕ್ಕಳು ಎಲ್ಲರೂ ಕೂಡ ಸುಭಿಕ್ಷವಾಗಿ ಬದುಕಬಹುದು ಅನ್ನುವಂತಹ ಒಂದು ಸದಾಶಯ ಜೊತೆಯಲ್ಲಿ ನನ್ನ ಮಾತುಗಳಿಗೆ ತಾವೆಲ್ಲರೂ ಕೂಡ ಕಿವಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಅತ್ಯಂತ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಒಟ್ಟಾಗಿ ಜೋರಾಗಿ ಹೇಳೋಣ, ಬೋಲೋ ಭಾರತ್ ಮಾತಾ ಕಿ. ವಸುದೈವ ಕುಟುಂಬಕಂ ಎಂಬ ವಾಣಿಗೆ ಅನ್ವರ್ಥವಾಗಿ ನಾನು ನನ್ನದು ಎನ್ನುವ ಅಹಂಕಾರದಲ್ಲಿ ನಾವು ನಮ್ಮದು ನಮ್ಮವರೆನ್ನುವ ವಿಶ್ವ ಮಾನವತೆಯ ಹೃದಯದಲ್ಲಿ ಬೆಳಗಿ ತ್ಯಾಗ, ಸೇವೆ, ಸ್ನೇಹ, ಸಹನೆಗಳ ಬದುಕಿನ ನಿತ್ಯ ಗುರಿಯಾಗಿಸಿಕೊಂಡು ನಾವು ಹಿಂದೂ ಸಮಾಜವನ್ನು ನಿತ್ಯ ಜೀವಿಸೋಣ ಅಂತ ಹೇಳಿ ಪ್ರೇರಣಾದಾಯಕವಾದಂತಹ ಭಾಷಣವನ್ನು ಮಾಡಿದಂತಹ ಡಾಕ್ಟರ್ ರಮೇಶ್ ಅವರಿಗೆ ಧನ್ಯವಾದಗಳು. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?